ಗ್ಯಾರಂಟಿಗಳು ಕೊಟ್ಟು ನಮ್ಗೆ ಬಸ್ಗೂ ತೊಂದರೆ ಆಗೈತೆ, ಕೂಲಿಯರು ಸಿಗ್ದಂಗ ಆಗೈತೆ, ಭಾರಿ ಪ್ರಾಬ್ಲಮ್ಗಳಾಗಿದೆ. ಯಾರೇ ಆಗ್ಲಿ ನಾಯಕರು ಎಲ್ಲರೂ ಸತ್ತೋಗಿದ್ದಾರೆ, ಯಾರು ಮಾತಾಡ್ತಾನೆ ಇಲ್ಲ. ಹಿರಿಯೂರು ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಿದೆನಾ? ಏನು ಮಾಡಿಲ್ಲ. ನೀರ್ ಬೇಕು ಸರ್ ಫಸ್ಟ್. ಎಸ್ಡಿಪಿ ಬಿಜೆಪಿ ಅವರು ಇಲ್ಲ ಸರ್, ಅವರೆಲ್ಲ ಸತ್ತೋಗ್ಬಿಟ್ಟಿದ್ದಾರೆ. ನಾವು ಬಿಜೆಪಿ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ. ರೀ ಹುಡುಗರೆಲ್ಲ ಹೆಂಗ್ ಹುಡುಗರು ಏನ್ ಕೆಲಸ ಮಾಡಕ್ ಸಾಧ್ಯ ರೀ? ಅವ್ರಿಗೆ ಅನುಭವ ಇರ್ಬೇಕು. ಸುಮ್ಕೆ ರಾಜಕೀಯ ಅಂತ ಹೇಳ್ಬಿಟ್ಟು ಚಿಕ್ಕ ಹುಡುಗರನ್ನೆಲ್ಲ ಕರ್ಕೊಬಂದು ದುಡ್ಡಿದೆ ಗೆಲ್ಲಿಸ್ಬೋದು ಅಂತ ಹೇಳಿದ್ರೆ. ನಮಸ್ಕಾರ ಸ್ನೇಹಿತರೆ, ಕಲ್ಲಿನ ಕೋಟೆ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ. ಪ್ರೀತಿಯ ವೀಕ್ಷಕರೇ, ಕರ್ನಾಟಕ ರಾಜ್ಯದ ಎಲ್ಲರ ಕಣ್ಣು ಹಿರಿಯೂರು ಉಪಚುನಾವಣೆಯಲ್ಲಿ ಇದೆ. ಹೌದು ಸ್ನೇಹಿತರೆ, ಇಲ್ಲಿ ಡಿ ಸುಧಾಕರ್ ಅವರ ನಿಧನದಿಂದ ತೆರವಾದ ಈ ಒಂದು ಉಪಚುನಾವಣೆಯಲ್ಲಿ ಈ ಬಾರಿ ಇಲ್ಲಿ ಯಾರು ಗೆಲ್ತಾರೆ, ಇಲ್ಲಿ ಸಾರ್ವಜನಿಕರ ಅಭಿಪ್ರಾಯ ಏನಿದೆ? ಒಂದು ಕಡೆ ಕಾಂಗ್ರೆಸ್ ಪಕ್ಷದವರು ಈ ಗ್ಯಾರಂಟಿ ಯೋಜನೆ ಮತ್ತು ಆಡಳಿತ ಬಗ್ಗೆ ಚುನಾವಣೆ ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ಇಲ್ಲಿ ಬಿಜೆಪಿ ಮತ್ತು ಜೆಡಿಎಸ್. ಸದ್ಯಕ್ಕೆ ಈ ಮೂರರ ಜಟಪಟದಲ್ಲಿ ಇಲ್ಲಿ ಇನ್ನೊಂದು ಹೆಸರು ನಮಗೆ ಕೇಳಿ ಬರ್ತಾ ಇದೆ. ಇದು SDPI ಪಕ್ಷ ಕೂಡ ಇಲ್ಲಿ ಎಂಟ್ರಿ ಮಾಡ್ತಾ ಇದೆ. ಅಂದ್ರೆ ಸದ್ಯಕ್ಕೆ ಇಲ್ಲಿ ಇಬ್ಬರ ಜಗಳದಲ್ಲಿ ಮೂರನೇ ಲಾಭ ಆಗ್ತಿದೆ. ಆ ಮೂರನೇ ವ್ಯಕ್ತಿ ಯಾರು, ಆ ಯಾವ ಪಕ್ಷ ಅಂತ ಸಾರ್ವಜನಿಕರಿಂದ ನಾವು ಕೇಳೋಣ. ಅವರ ಅಭಿಪ್ರಾಯವಿದೆ ಇದೆ ಅಂತ ನಾವು ಕೇಳೋಣ, ಬನ್ನಿ ಸ್ನೇಹಿತರೆ. ಸರ್, ಈಗ ಹಿರಿಯೂರು ಕ್ಷೇತ್ರದಲ್ಲಿ ಉಪಚುನಾವಣೆ ಇದೆ. ಡಿ ಸುಧಾಕರ್ ಅವರ ನಿಧನದಿಂದ ಈಗ ಉಪಚುನಾವಣೆ ತೆರವಾಗಿದೆ. ಹೌದು. ಸೊ ನಿಮ್ಮ ಒಲವು ಯಾವ ಪಕ್ಷಕ್ಕೆ ಇದೆ? ಇಲ್ಲಿ ಸಾಮಾನ್ಯವಾಗಿ ಕಾಂಗ್ರೆಸ್ ಮೂಲವಾಗಿ ಅವರಿಗೆ ಕೊಡ್ತಾರೆ ಟಿಕೆಟ್. ಬೇರೆ ಬೇರೆ ಸ್ಥಳೀಕರಿಗೆ ಇಲ್ಲಿ ಸಿಗ್ತಾ ಇಲ್ಲ. ಸ್ಥಳೀಕರೆಲ್ಲ ಈ ಸರಿನ ನಾವು ಜಾಗೃತರಾಗಿದ್ದಾರೆ. ಸ್ಥಳೀಯ ಸಮಸ್ಯೆಗಳು ಸ್ಥಳೀಕರಿಗೆ ಗೊತ್ತಿರುತ್ತೆ. ಬೇರೆಯವ್ರು ಬಂದು ಬರ್ತಾರೆ, ಓಟ್ ಹಾಕ್ಸ್ಕೊಂತಾರೆ, ದುಡ್ಡು ಯಾತೋ ಕೊಡ್ತಾರೆ, ಹೋಗ್ಬಿಡ್ತಾರೆ. ಇಲ್ಲೇ ಸಮಸ್ಯೆಗಳು ಜ್ವಲಂತವಾಗಿ ಸಮಸ್ಯೆಗಳಿದಾವೆ. ಈಗ ನಾವು ಅಭಿವೃದ್ಧಿ ಬಗ್ಗೆ ಮಾತಾಡಿದ್ರೆ, ಅಭಿವೃದ್ಧಿಯನ್ನು ಏನೇನು ಆಗ್ಬೇಕಾಗಿದೆ ಇಲ್ಲಿ ನೀರಾವರಿ ಸೌಕರ್ಯ ಇಲ್ಲ, ರೋಡ್ಗಳು ಸರಿಯಾಗಿ ವ್ಯವಸ್ಥೆಗಳಿಲ್ಲ, ಆರೋಗ್ಯ ಕೇಂದ್ರಗಳಿಲ್ಲ, ಇದ್ರೆ ಡಾಕ್ಟರ್ಗಳಿಲ್ಲ, ಇಂತಾನ ಹಿಂಗೆ ಸಮಸ್ಯೆ. ಸರ್, ಈಗ ತಾವು ಒಂದು ಮತದಾರರಾಗಿ ಈಗ ಮತ್ತೆ ನೀವು ಯಾವ ರೀತಿ ಅಭ್ಯರ್ಥಿಯನ್ನು ತಾವು ಸೆಲೆಕ್ಟ್ ಮಾಡ್ಬೇಕಂತ ಇದ್ದೀರಾ? ನಾವು ಒಳ್ಳೆ ಅಭ್ಯರ್ಥಿಗಳನ್ನ, ಜನಪ್ರಿಯ ಕಾರ್ಯಕ್ರಮಗಳನ್ನ ಮಾಡ್ತಕ್ಕಂಥ ಪಕ್ಷ ಭೇದ ಬಿಟ್ಟು ಓಟ್ ಹಾಕ್ಬೇಕು ಅಂತ ನಮ್ಮ ಸಂಕಲ್ಪ ಐತಿ. ವ್ಯಕ್ತಿ ಮೇಲೆ ಓಟ್ ಹಾಕ್ತೀವಿ ನಾವು, ಪಕ್ಷ ನೋಡಲ್ಲ ನಾವು. ಈಗ ಒಂದ್ ಕಡೆ ಈಗ ಕಾಂಗ್ರೆಸ್ ಪಕ್ಷದವರು ನಮ್ಮ ಹತ್ರ ಗ್ಯಾರಂಟಿ ಯೋಜನೆಗಳು ಇದೆ, ನಾವು ಗ್ಯಾರಂಟಿ ಯೋಜನೆ ಕೊಡ್ತಾ ಇದ್ದೀವಿ ಅಂತ ಅವರು ಚುನಾವಣೆ ಮಾಡ್ತಾ ಇದ್ದಾರೆ. ಸೊ ಇನ್ನೊಂದು ಕಡೆ ಈಗ ಮೈತ್ರಿ ಇದೆ, JDS ಮತ್ತು ಬಿಜೆಪಿ, ಅವರು ಒಂದು ಬಲ ಹಂಗೆ ಇದೆ. ಸರ್, ಈ ಇಬ್ಬರ ರಾಷ್ಟ್ರೀಯ ಪಕ್ಷಗಳಲ್ಲಿ ಈಗ ನಿಮ್ಗೆ ಇಲ್ಲಿ ಯಾರು ಬಂದ್ರೆ ಓಕೆ? ಈ ಗ್ಯಾರಂಟಿಗಳು ಕೊಟ್ಟು ನಮ್ಗೆ ಬಸ್ಗೂ ತೊಂದರೆ ಆಗೈತೆ, ಕೂಲಿಯರು ಸಿಗ್ದಂಗ ಆಗೈತೆ, ಭಾರಿ ಪ್ರಾಬ್ಲಮ್ಗಳಾಗಿದಾವೆ. ಗ್ಯಾರಂಟಿ ಅವು ಯಾವಾಗಲೂ ಸಿಗ್ತವೆ, ಯಾವಾಗಲೂ ಹೋಗ್ತವೆ. ಅದರಿಂದ ಏನು ಜನಗಳಿಗೆ ಏನಿಲ್ಲ, ಅವ್ರು ಕಷ್ಟಪಟ್ಟು ದುಡ್ಕೊಂಡು ಆಸಕ್ತಿ ತೋರಿಸ್ಬೇಕು. ಸೋಮಾರಿತನ ಆಗ್ತಾ ಇತ್ತು. ಈಗ ಸರ್, ಈಗ ನಿಮ್ಮ ಹೇಳುವ ಪ್ರಕಾರ ಅಂದ್ರೆ ಅಭಿವೃದ್ಧಿ ಆಗ್ಬೇಕು. ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಯಾರು ಮಾಡ್ತಾರೆ ನಾವು ಅಂತವರಿಗೆ ನಾವು ಓಟ್ ಹಾಕ್ತೀವಿ ಅಂತ ತಾವು. ಓಕೆ ಸರ್, ಓಕೆ, ಧನ್ಯವಾದಗಳು ಸರ್. ಬನ್ನಿ, ಅದೇ ರೀತಿ ಇದೀಗ ನಮ್ಮ ಜೊತೆ ಒಂದು ಯುವಕರು ಇದ್ರೆ, ಅವ್ರ ಜೊತೆ ನಾವು ಮಾತಾಡೋಣ. ಸರ್, ನಮಸ್ತೆ. ತಮ್ಮ ಹೆಸರು ದಿಲೀಪ್ ಕುಮಾರ್ ಅಂತ, BCom ಸ್ಟೂಡೆಂಟ್. ಡಿಗ್ರಿ ಆಗಿ ಈಗ ಅಗ್ರಿಕಲ್ಚರ್ ಒಂದು ಮಾಡ್ಕೊಂಡಿದೀವಿ. ಇನ್ನೊಂದು ಅಗ್ರಿಕಲ್ಚರ್ ಮಾಡ್ಕೊಳಕ್ಕೆ ಏನು ಉಪಯೋಗ ಆಗ್ತಿಲ್ಲ. ನಾವು ಕಲ್ಲುವಳಿ ಭಾಗದವರು, ಏನ್ ನೀರಿನ ವ್ಯವಸ್ಥೆ ಆಗ್ಲಿ, ಇನ್ನೊಂದು ವ್ಯವಸ್ಥೆ ಆಗ್ಲಿ, ಮತ್ತೊಂದು ವ್ಯವಸ್ಥೆ ಆಗ್ಲಿ, ಏನೂ ಆಗ್ತಿಲ್ಲ. ಈಗ ಕಳಪೆ ಕಾಮಗಾರಿಗಳು ಎಲ್ಲ ನಡೀತಿದ್ದಾವೆ. ಈಗ ಏನಿಲ್ಲ ಅಂತಂದ್ರೆ, ಈಗ ಸ್ಥಳೀಯ ಅಭ್ಯರ್ಥಿ ಆದ್ರೇನೆ ಚೆನ್ನಾಗಿ ಅನ್ಸುತ್ತೆ. ಅದಕ್ಕೋಸ್ಕರ ಈಗ ಇದು ಬೇರೆ, ಹಿಂಗೆ ಬೈ ಎಲೆಕ್ಷನ್ ಬೇರೆ ನಡೆಯುತ್ತೆ ಅಂತ ಇದ್ದಾರೆ. ಎಲ್ಲರೂ ಓಟು ನೋಟು ಬಾರ್ಡುಗೋಸ್ಕರ ಕಾಯ್ತಿದ್ದಾರೆ ಅಷ್ಟೇ. ಒಂದು ಈಗ ನಮ್ ಕೆಲಸ ಹಿಂಗೆ ಮಾಡಕ್ಕೆ ಅದೇನು ಅಂತ ಆಗ್ತಿಲ್ಲ. ಏನಿದೆ ಅಂದ್ರೆ, ಈ ಕಡೆ ಬನ್ನಿ. ಈಗ ತಾವು ಹೇಳ್ತಾ ಇದ್ದೀರಾ ಓಟು ನೋಟು ಅಂತ. ಈಗ ತಾವು ಒಬ್ಬ ಡಿಗ್ರಿ ಹೋಲ್ಡರ್ಸ್ ಆಗಿದ್ದೀರಾ, ಎಜುಕೇಟೆಡ್ ಆಗಿದ್ದೀರಾ. ಇಲ್ಲಿ ಉದ್ಯೋಗಾವಕಾಶ ಬಹಳ ಕಡಿಮೆ ಇದೆ, ಉದ್ಯೋಗ ಇಲ್ಲ ಅಂತ ಇಲ್ಲಿನ ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ಈಗ ನಿಮ್ಗೆ ಅಭಿವೃದ್ಧಿ ಬೇಕಾ ಅಥವಾ ಉದ್ಯೋಗ ರೀತಿ ಏನ್ ಸರ್? ಈಗ ಯುವ ನಿಧಿ ಅಂತಂದು 3,000 ಅಮೌಂಟ್ ತಿಂಗಳ ಕೊಡ್ತಾರೆ. ಏನಕ್ಕೆ ಬಂತದ್ದು? ಯುವ ನಿಧಿ ಅಂತ 3,000 ಅಮೌಂಟ್ ಕೊಟ್ಟು ಈಗ ನಮ್ಮನ್ನ ಅಲ್ಲಿಗೆ ಸೀಮಿತ ಮಾಡ್ತಿದ್ದಾರೆ. ಈಗ ಏನಿಲ್ಲ ಅಂತಂದ್ರು, ಈಗ ಹೋಗಿ IT BT ಕಂಪ್ನಿಯಲ್ಲಿ ಕೆಲಸ ಮಾಡ್ತೀವಿ ಅಂತಂದ್ರು 15,000 ರಿಂದ 20,000 ದುಡ್ಡು ಮಾತ್ರ ಕೊಡ್ತಾರೆ ಅಷ್ಟೇ. ಈಗ ನಮ್ಗೆ ಈಗ ಈ ಹಿರಿಯೂರು ತಾಲೂಕಲ್ಲಿ ಮಾತಾಡ್ಬೇಕು ಅಂತ ಅಂದ್ರೆ, ಈಗ ನಮ್ಗೆ ಏನು ಉಪಯೋಗನೇ ಆಗ್ತಿಲ್ಲ. ಈಗ ಯಾರು ಬರ್ತಾರೆ, ಏನ್ ಮಾಡ್ತಾರೆ, ಒಂದೂ ಗೊತ್ತಾಗ್ತಿಲ್ಲ. ಅದಕ್ಕೋಸ್ಕರ ಈಗ ಯಾವ ತರಾನು ಹೇಳಕ್ ಆಗ್ತಿಲ್ಲ. ಈಗ ನೀವು ಮತದಾನ ಮಾಡಕ್ಕೆ ನೀವು ಬಹಳ ಕನ್ಫ್ಯೂಸ್ ನಲ್ಲಿ ಇದ್ದೀರಾ. ಹೌದು. ನಿಮ್ಗೆ ಯಾವ ರೀತಿ ಈಗ ಅಭ್ಯರ್ಥಿ ಬೇಕಂದ್ರೆ ನಿಮ್ಗೆ ಇನ್ನೂ ಡೌಟ್ ನಲ್ಲಿ ಇದ್ದೀರಾ ತಾವು. ಈಗ ಕೊನೆಯದಾಗಿ ಯಾವ ಅಭ್ಯರ್ಥಿ ಬಂದ್ರೆ ನಿಮ್ಗೆ ಸೂಕ್ತ ಅಂತ? ಈಗ ಅಭ್ಯರ್ಥಿ ಅಂತ ಅಂದ್ರೆ, ಈಗ ರೈತರ ಪರ ನಿಲ್ಲೋ ಅಂತ ಪಕ್ಷ ಅಂತಂದ್ರೆ ಅದು JDS.
ಈಗ ನಾನು ಕಳೆದ ಬಾರಿ ಇಲ್ಲಿ ಇತ್ತೀಚೆಗೆಲ್ಲ ನಾನು JDS-ಗೆ ಓಟ್ ಹಾಕಿರೋದು. ಈಗ ಅದೊಂದು ಹಸಿರು ಸೇನೆ ಒಂದು. ಈಗ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಆಗಿದೆ. ಈಗ ಬಿಜೆಪಿ ಇಂದ ಅಭ್ಯರ್ಥಿ ನೀವು ಕಣಕ್ಕಿಳಿಸಿದ್ರೆ ತಾವು ಎಲ್ಲರೂ JDS ನವರು ಕೆಲಸ ಮಾಡ್ತೀರಾ? ಬಿಜೆಪಿ ಅವರು ಇಲ್ಲ ಸರ್, ಅವರೆಲ್ಲ ಸತ್ತೋಗ್ಬಿಟ್ಟಿದ್ದಾರೆ, ಎಲ್ಲ ಮಲ್ಕೊಂಡಿದ್ದಾರೆ ಅವರು. ಈಗ JDS ಪರ ಈಗ ನಮ್ ನಿಖಿಲ್ ಕುಮಾರಸ್ವಾಮಿ ಅವರು, ಕುಮಾರಣ್ಣ ಅವರು, ದೇವೇಗೌಡರು ಅವ್ರು ಮಾತ್ರ ಮಾತಾಡ್ತಿದ್ದಾರೆ. ಯಾರೇ ಆಗ್ಲಿ ನಾಯಕರು ಎಲ್ಲರೂ ಸತ್ತೋಗಿದ್ದಾರೆ, ಯಾರು ಮಾತಾಡ್ತಾನೆ ಇಲ್ಲ. ಈಗ ಏನಿದ್ರು ರೈತರ ಪರ ಈಗ ಬಿಡದಿ ಮ್ಯಾಟ್ರಿಗೆ ಆಗ್ಲಿ ಎಲ್ಲರೂ ದೇವೇಗೌಡರ ಕುಟುಂಬನೇ ಮಾತಾಡ್ತಿರೋದು, ಬೇರೆ ಯಾರು ಮಾತಾಡ್ತಿಲ್ಲ. ಈಗ ಒಂದ್ MLA ಆಫೀಸ್ ಹತ್ರ ಹೋಗಿ ಒಂದ್ 10 ಜನ ಯಾರೋ ಅವ್ರು ಡೈಲಿ ಹೋಗಾರ ಪಂಚಾಯತ್ ಹೋಗಿ ಕುಟ್ಕೊಂಡಿರ್ತಾರೆ. ಅವ್ರಿಗೆ ಮಾತ್ರ ಅದು ಇದು ಕೆಲಸ ಕೊಡ್ತಾರೆ. ಅವ್ರಿಗೇನೋ 4 ಕಾಸು ಅಂದ್ರೆ ಅವ್ರ ಕಾರ್ಯಕರ್ತರು ಒಬ್ನ ಹತ್ರ ಒಂದ್ 150 ಓಟ್ ಅದಾವೆ, ಒಂದ್ ಊರಿಂದ ಓಟ್ ಅದಾವೆ. ಅದು ಇಲ್ಲಿ ಪರಿಸ್ಥಿತಿ ಆಗ್ಬೇಕಾಗಿರೋದೇನಂದ್ರೆ ಮನುಷ್ಯರ ಮನಸ್ಥಿತಿ ಬದಲಾವಣೆ ಆಗ್ಬೇಕು, ಮತದಾರರ ಮನಸ್ಥಿತಿ ಬದಲಾವಣೆಯಾಗಿ. ತಮಿಳ್ನಾಡಲ್ಲಿ ಆಗ್ಲಿಲ್ವಾ ಚೇಂಜ್? ಒಂದೇ ವರ್ಷ ಪಕ್ಷ ಕಟ್ಟಿ ಆಗ್ಲಿಲ್ವಾ? ಆ ತರ ಏನಾದ್ರು ಪರಿಸ್ಥಿತಿ ಆದ್ರೆ ಏನಾದ್ರು ಆಗ್ಬಹುದು, ಅಷ್ಟು ಬಿಟ್ರೆ ಏನು ಇಲ್ಲ. ನಮ್ಮೂರಾಗ ಯಾರೋ ಒಬ್ಬ ಗೌಡ ಹೇಳ್ತಾನೆ, ಇಂಥವ್ರಿಗೆ ಓಟ್ ಹಾಕು, ಅವನಿಂದ 100 ಜನ ಓಟ್ರು, ಅವ್ರಿಗೆ ಮಾತ್ರ ಏನೋ ಅವ್ರ ನಮ್ ಕಾರ್ಯಕರ್ತನಕ್ಕೆ ಇಲ್ಲಿ ಯಾರಿಗೂ ಏನು ಮಾಡ್ಕೊಡಲ್ಲ. ಹಿರಿಯೂರು ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಿದೆನಾ? ಆದ ಸರ್ ಇದೇ ಆಗಿರುತ್ತೆ ನೋಡ್ರಿ. ಇದು ಹೆಂಗೈತೆ ಹಂಗೆ ಇರುತ್ತೆ, ಅದ್ ಹೆಂಗಿರುತ್ತೆ ಹಂಗೆ ಇರುತ್ತೆ. ನಾವು ಮಾಡಿದ್ವಿ ಏನ್ ಮಾಡಿದ್ರು? ಏನು ಮಾಡಿಲ್ಲ. ಇರೋದ್ ಏನಿರುತ್ತೆ ಅದಿರುತ್ತೆ ನೋಡಿ. ಸುಳ್ಳು ಹೇಳಕ್ಕೆ 150 ಕೋಟಿ 200 ಕೋಟಿ 500 ಕೋಟಿ 1000 ಕೋಟಿ ಅನುದಾನ ತಂದ್ವಿ ಅಂತ, ಆ ಅನುದಾನ ಎಲ್ಲಿ ಏನ್ ಮಾಡಿದ್ರು, ಯಾರಿಗ್ ಕೊಟ್ರು? ಒಂದು ಗೊತ್ತಿಲ್ಲ, ಒಂದೂ ಮಾಡಿಲ್ಲ, ಅವ್ರು ಮಾಡೋದು ಇಲ್ಲ. ಇಲ್ಲಿ ಪರಿಸ್ಥಿತಿ ಬದಲಾಗಬೇಕಾಗಿರೋದು ಏನಂತಂದ್ರೆ ನಾವು ಬದಲಾಗಬೇಕು ಹೊರತು ಅವ್ರನ್ನ ಬದಲು ಮಾಡಕ್ ಆಗಲ್ಲ. ನಮ್ಮ ಮನಸ್ಥಿತಿ ಬದಲಾಗಬೇಕು. ನೋಡಿ ತಮಿಳ್ನಾಡಲ್ಲಿ ಪಕ್ಷ ಕಟ್ಟಿ ಒಂದೇ ವರ್ಷ ಚೇಂಜ್ ಆಗ್ಲಿಲ್ವಾ, ಮಾಡ್ಲಿಲ್ವಾ? ಆ ತರ ಪರಿಸ್ಥಿತಿ ಇಲ್ಲಿ ಹಿರಿಯೂರು ಒಂದೇ ಅಂತಲ್ಲ, ಇಡೀ ಕರ್ನಾಟಕದಾಗ ಯಾವತ್ತು ಬದಲಾವಣೆ ಬರುತ್ತೋ ಬಂದ್ರೆ ಈ ಪ್ರಜಾಕೀಯ ಅಂತ ಮಾಡ್ತೀವಿ ಅಂತದ್ ಹೇಳ್ತದ್ರಿ. ಅವ್ರು ಹೇಳೋ ರೂಟ್ವೇ ಕರೆಕ್ಟ್ ಐತಿ, ಅಂತಂದ್ರೆ ಇಲ್ಲಿ ಬೇಕಾಗಿರೋದು ಯುವಕರಿಗೆ ಅದು ಅರ್ಥ ಆಗ್ಬೇಕು. ಅವ್ರು ಏನ್ ಮಾಡಕ್ ಹೊಲ್ಟಿದ್ದಾರೆ ಅಂತಂದು. ಅವ್ರ ಮನೇಲಂತೂ ತಂದೆ ತಾಯಿ ದಡ್ರು, ಅವ್ರಿಗೆ ಹೋಗಿ ಹೇಳ್ಬೇಕು, ನೋಡಮ್ಮ ನೀನ್ ಯಾವ್ದೇ ವ್ಯಕ್ತಿಗೆ ಮತ ಹಾಕ್ಬೇಡ, ಏನು ಹಾಕ್ಬೇಡ, ನಮ್ಮಲ್ಲಿ ಏನು ಬೇಕು ಅನ್ನೋದನ್ನ ನಾವು ಕೇಳಿ ಪಡ್ಕೋಬೇಕು ಅಂದ್ರೆ ನೀನ್ ಇಂಥದ್ ಓಟ್ ಹಾಕಮ್ಮ ಅಂತ ಅವ್ರು ಮನೆಗೆ ಹೋಗಿ ಹೇಳ್ಬೇಕು. ಆ ತರ ಬದಲಾವಣೆ ಬಂದ್ರೆ ಮಾತ್ರ ಇಲ್ಲಿ ಏನಾದ್ರು ಮಾಡಕ್ ಸಾಧ್ಯ. ಇಲ್ಲಿ ಯಾರು ಬಂದ್ರು ಅಷ್ಟೇನೆ. ಸರ್, ಈಗ ಕೊನೆಯದಾಗಿ ಈ ಹಿರಿಯೂರು ಕ್ಷೇತ್ರದಲ್ಲಿ ಯಾವ ಪಕ್ಷ ಬಂದ್ರೆ ನಿಮ್ಗೆ ಸೂಕ್ತ ಅಂತ ಸರ್? ನನಗೆ ಹೊಸದೇನಾದ್ರೂ ಬೇಕು ಸರ್. ಸರ್, ತಮ್ಮ ಹೆಸರು? ಮೋಹನ್ ಅಂತ ಸರ್. ಮೋಹನ್ ಅಂತ. ಸರ್, ಈಗ ಹಿರಿಯೂರು ಕ್ಷೇತ್ರದಲ್ಲಿ ಉಪಚುನಾವಣೆ ಈಗ ಕೂಗು ಬರ್ತಾ ಇದೆ. ಸೊ ಇಲ್ಲಿ ಈಗ ನಿಮ್ಮ ಯಾವ ಪಕ್ಷಕ್ಕೆ ಬೆಂಬಲವನ್ನು ಸೂಚಿಸ್ತಾ ಇದ್ದೀರಾ? ನಾವು ಬಿಜೆಪಿ ಪಕ್ಷಕ್ಕೆ. ಸರ್, ಇಲ್ಲಿ ಈಗ ಬಿಜೆಪಿ ಮತ್ತು JDS ಮೈತ್ರಿ ಆಗಿದೆ. ಸೊ ಈಗ JDS ನವರು ಕೂಡ ಈಗ ಕಣಕ್ಕಿಳಿಸ್ಬೇಕಂತ ಇದ್ದಾರೆ. ಏನ್ JDS ಇಂದ ಕಣಕ್ಕಿಳಿಸಿದ ತಾವು ಸಪೋರ್ಟ್ ಮಾಡ್ತೀರಾ? ಸರ್, ಮೈತ್ರಿ ಆದ್ಮೇಲೆ ಮಾಡ್ಲೇಬೇಕು ಸರ್. ಸೊ ಈಗ ಅಭಿವೃದ್ಧಿ ಬಗ್ಗೆ ನಾವು ಮಾತಾಡೋದಾದ್ರೆ ಇಲ್ಲಿ ಇನ್ನು ಅಭಿವೃದ್ಧಿ ಏನ್ ಮಾಡ್ಬೇಕಾಗಿದೆ? ಸರ್, ಅಭಿವೃದ್ಧಿ ಬೇಜಾನ ಇದೆ ಸರ್. ಡಿಪೋ ಸರಿಯಾಗಿಲ್ಲ, ಏನ್ ವ್ಯವಸ್ಥೆ ಯಾವ ಸರಿ ಇಲ್ಲ. ರೋಡ್ಗಳೆಲ್ಲ ಮಸ್ತಾಗಿ ಮಾಡಿಸ್ಬೇಕು, ಎಲ್ಲ ಪೆಂಡಿಂಗ್ ಇದಾವೆ. ಎಲ್ಲ ಬೇರೆದಷ್ಟು ಇನ್ನು ಮಸ್ತಾಗಿ ಮಾಡೋದೈತೆ, ಏನು ಮಾಡಿಲ್ಲ. ಮಾಡ್ಬೇಕಂತ ಮುಂದೆ ಬರೋರು ಮಾಡ್ಬೇಕು. ಸರ್, ಈಗ ಬಿಜೆಪಿಯಿಂದ ಏನಾದ್ರು ಅಭ್ಯರ್ಥಿ ಅಂತ ಕ್ಯಾಂಡಿಡೇಟ್ ಸೆಲೆಕ್ಟ್ ಮಾಡಿದ್ದಾರೆ? ಹ್ಞೂ ಸರ್, ಮಾಡಿದ್ದಾರೆ. ರಾಜಣ್ಣವ್ರ ಅಂತ ಮಾಡಿದ್ದಾರೆ ಸರ್. ಇನ್ನ ಅಧಿಕೃತ ಘೋಷಣೆ ಮಾಡಿಲ್ಲ, ಘೋಷಣೆ ಆದ್ಮೇಲೆ ಗೊತ್ತಾಗುತ್ತೆ. ಸರ್, ನಮಸ್ತೆ. ಸರ್, ಈಗ ಹಿರಿಯೂರು ಕ್ಷೇತ್ರದಲ್ಲಿ ಈಗ ಉಪಚುನಾವಣೆ ನಡೀತಾ ಇದೆ. ಈಗ ಏನ್ ಕೆಲವೇ ದಿನಗಳಲ್ಲಿ ಈಗ ದಿನಾಂಕವನ್ನು ಘೋಷಣೆ ಆಗುತ್ತೆ. ಸೊ ನಿಮ್ಮ ಒಲವು ಯಾವ ಪಕ್ಷಕ್ಕೆ ಇದೆ? ನಮ್ಮ ಒಲವು ಕಾಂಗ್ರೆಸ್ ಪಕ್ಷಕ್ಕೆ ಇದೆ. ಸರ್, ಈಗ ಅಭಿವೃದ್ಧಿ ಬಗ್ಗೆ ನಾವು ಮಾತಾಡೋದಾದ್ರೆ ಇನ್ನು ಯಾವ ರೀತಿ ಅಭಿವೃದ್ಧಿ ಇಲ್ಲಿ ಬೇಕಾಗಿದೆ? ಅವರು ನಮ್ಮ ಡಿ ಸುಧಾಕರ್ ಸಾಹೇಬರು ಇಷ್ಟ ಆಗಿದ್ರು, ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡವ್ರೆ. ಆದ್ರೆ ನಮ್ಮ ಟೌನಿನ ಜನ ಒಳ್ಳೆ ನೀರು ಕುಡಿತಿರೋದು ಅವ್ರ ಕಡೆಯಿಂದ. ಮುಂಚೆ ಲಕ್ಕನಹಳ್ಳಿಯಿಂದ ನೀರು ಬರೋದು ನಮಗೆ, ಡೈರೆಕ್ಟಾಗಿ ಮಾರಿಕಣಿಯಿಂದನೇ ಬರಂಗ್ ಮಾಡ್ತದ ಅವ್ರೆ. ಆ ಲೆಕ್ಕಾಚಾರಕ್ಕೆ ನಾವು ಕಾಂಗ್ರೆಸ್. ಸರ್, ಈಗ ತಾವು ವ್ಯಕ್ತಿ ನೋಡಿ ಮತವನ್ನು ಚಲಾಯಿಸ್ತಾ ಇದ್ದೀರಾ ಅಥವಾ ಅಭಿವೃದ್ಧಿ ನೋಡಿ ಮತವನ್ನು ಚಲಾಯಿಸ್ತಾ ಇದ್ದೀರಾ? ಅಭಿವೃದ್ಧಿ ನೋಡಿ, ಅಭಿವೃದ್ಧಿ ಒಳ್ಳೆ ಕೆಲಸ ಮಾಡೋರು. ಆ ಲೆಕ್ಕಾಚಾರಕ್ಕೆ ಅವ್ರಿಗೆ ಮತ. ಸರ್, ಈಗ ಕಾಂಗ್ರೆಸ್ ಪಕ್ಷದಿಂದ ಯಾರಿಗೆ ಟಿಕೆಟ್ ಕೊಟ್ರೆ ಸೂಕ್ತ ಅಂತ? ಸುಹಾಸ್ ಅನುಕಂಪ ಆಧಾರದ ಮೇಲೆ ಅವರಿಗೆ ನಾವು ಸುಹಾಸ್ ಈಗ ಸರ್, ಈಗ ಅವ್ರಿಗೆ ಟಿಕೆಟ್ ಸಿಕ್ಕಿ ಅವ್ರು ಗೆಲ್ಲುವ ಚಾನ್ಸಸ್ ಇದೆ ಅಂತ ಸರ್ ಇಲ್ಲಿ? 100ಕ್ಕೆ 100 ಐತೆ, 100ಕ್ಕೆ 100 ಅವ್ರಿಗೆ ಇದೆ. ಯಾಕಂದ್ರೆ ಈಗ ಬಿಜೆಪಿ ಮತ್ತು JDS ಮೈತ್ರಿ ಆಗಿದೆ. ಈಗ ಅವ್ರದ್ದು ಕೂಡ ಅಷ್ಟೊಂದು ಬಲ ಇದೆ. ಸೊ ಈಗ ಕಾಂಗ್ರೆಸ್ ಪಕ್ಷ ಡಿ ಸುಧಾಕರ್ ಅವರು ಸಚಿವರಾಗಿದ್ರು. ಸೊ ಅವ್ರದ್ದು ಒಂದು ಬಲ ಹಂಗೆ ಇದೆ. ಈ ಇಬ್ಬರ ಜಟಾಪಟಿಯಲ್ಲಿ ಮತ್ತೆ ಯಾರಾದ್ರೂ ಪಕ್ಷೇತರ ಅಭ್ಯರ್ಥಿ ಬಂದು ವೋಟ್ ಡಿವೈಡ್ ಆಗಿದ್ರೆ? ಇಲ್ಲ ಸರ್, ನಮಗೆ 100ಕ್ಕೆ 100 ಸತ್ಯ.
ಆದ್ರೆ ಇವರಿಗೆ ಸುವಾಸಿಗೆ ಬರೋದು ಓಟ್ ಹಾಕೋದು ಅವ್ರಿಗೆ. ಇದರಲ್ಲ ಸ್ನೇಹಿತರೆ, ಇಲ್ಲಿನ ಸಾರ್ವಜನಿಕರ ಮಾತೇನೆಂದ್ರೆ ಈ ಬಾರಿ ನಾವು ಕಾಂಗ್ರೆಸ್ ಪಕ್ಷಕ್ಕಿಂತ ಈ ಬಾರಿನೂ ಕೂಡ ನಾವು ಕೆಲಸ ಮಾಡ್ತೀವಿ ಅಂತಂದ್ರೆ, ಆದ್ರೆ ಕೆಲವೊಬ್ರು ಇಲ್ಲಿ ಇಲ್ಲ ಈ ಬಾರಿ ನಮ್ಗೆ ಅಭಿವೃದ್ಧಿ ಸ್ವಲ್ಪ ಚೇಂಜ್ ಆಗ್ಬೇಕಿದೆ, ಹಾಗಾಗಿ ನಾವು ಈ ಬಾರಿ ಬೇರೆ ಪಕ್ಷಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ನಾವು ಮುಂದೆ ಹೋಗೋಣ, ಅಲ್ಲಿನ ಸಾರ್ವಜನಿಕರ ಅಭಿಪ್ರಾಯ ಏನಿದೆ, ಇಲ್ಲಿ ಅಭಿವೃದ್ಧಿ ನೋಡಿ ಮತವನ್ನು ಹಾಕ್ತಾ ಇದ್ದಾರೆ ಈ ಬಾರಿ ಅಥವಾ ವ್ಯಕ್ತಿ ನೋಡಿ ಮತಗಳನ್ನು ಚಲಾಯಿಸ್ತಾರೆ ಅಂತ ಮತದಾರರಿಂದಲೇ ನಾವು ಕೇಳೋಣ ಬನ್ನಿ. ಸರ್, ತಮ್ಮ ಹೆಸರು? ಮುರಳಿ ಅಂತ. ಸರ್, ಯಾವ ಊರು ಇದೆ? ಹಿರಿಯೂರು ಕ್ಷೇತ್ರದಿಂದ ಬಂದಿರ್ತೀರಾ? ಆದಿವಾಲ ಬೋಯಿಕೋಲ ಸರ್. ಸರ್, ಈ ಬಾರಿ ಡಿ ಸುಧಾಕರ್ ಅವರ ನಿಧನದಿಂದ ತೆರವಾದ ಈ ಒಂದು ಉಪಚುನಾವಣೆಯಲ್ಲಿ ಈ ಬಾರಿ ನಿಮ್ಮ ಒಲವು ಯಾವ ಪಕ್ಷಕ್ಕೆ ಇದೆ? ಸುಧಾಕರ್ ಸುಹಾಸ್ ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷ. ಈಗ ಕೆಲವೊಂದು ಯುವಕರು ಇಲ್ಲಿ ಬೇಸತ್ತು ಪಟ್ಟಿದ್ದಾರೆ, ಯಾಕಂದ್ರೆ ನಮ್ಗೆ ಉದ್ಯೋಗಕ್ಕೋಸ್ಕರ ಇಲ್ಲಿ ನಮ್ಗೆ ಅಷ್ಟೊಂದು ಸುಲಭ ಆಗಿಲ್ಲ, ಏನೋ ವ್ಯವಸ್ಥೆ ಆಗಿಲ್ಲ ಅಂತ ಯುವಕರು ಬೇಸತ್ತು ಪಡೆದು ಈ ಬಾರಿ ನಾವು ಬೇರೆ ಪಕ್ಷಕ್ಕೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದರ ಬಗ್ಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀವಿ? ಸರ್, ನಾವು ಕಾಂಗ್ರೆಸ್ ಪಕ್ಷ, ನಾವು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕೋದು. ಓಕೆ ಸ್ನೇಹಿತರೆ, ಇದೀಗ ನಮ್ಮ ಜೊತೆಯಲ್ಲಿ ಹಿರಿಯೂರು ಕ್ಷೇತ್ರದ ಒಂದು ಉತ್ಸಾಹಿ ಯುವಕರಾದ ನಮ್ಮ ಜೊತೆ ಬನ್ನಿ ಮಾತಾಡೋಣ. ಸರ್, ನಮಸ್ತೆ. ನಮಸ್ತೆ ಸರ್. ಸರ್, ತಮ್ಮ ಹೆಸರು? ಮೊಹಮ್ಮದ್ ನಿಜಾಮುದ್ದೀನ್. ಸರ್, ಈಗ ಹಿರಿಯೂರು ಕ್ಷೇತ್ರದಲ್ಲಿ ಒಂದು ಉಪಚುನಾವಣೆ ನಡೀತಾ ಇದೆ. ಸೊ ಈಗ ನಿಮ್ಮ ಒಲವು ಯಾವ ಪಕ್ಷಕ್ಕೆ ಇದೆ ಈ ಬಾರಿ? SDPI. SDPI ಮಾಡೋಣ. SDPI ಬಂದ್ರೆ ಒಳ್ಳೇದಾಗುತ್ತೆ ಜನಗಳಿಗೆಲ್ಲ ಬಡವರು ಎಲ್ಲ ಒಳ್ಳೇದಿರ್ತಾರೆ, ಹಂಗಾಗಿ SDPIಗೆ ಸಪೋರ್ಟ್ ಮಾಡ್ತೀವಿ ಅಂತ ನಾವು. ಈಗ ತಾವು SDPI ಯಾಕೆ ಅಷ್ಟು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ? ಯಾಕಂದ್ರೆ ಇಲ್ಲಿ ಕಾಂಗ್ರೆಸ್ ಪಕ್ಷರು ಅಷ್ಟೇ ಅಭಿವೃದ್ಧಿ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ಈಗ SDPI ಅಂದ್ರೆ ಆ ತರದ್ ಯಾವ ಏನ್ ನೋಡಿ ತಾವು ಪ್ರೀತಿ ಮಾಡ್ತಾ ಇದ್ದೀರಾ? ಇಲ್ಲ ಸರ್, ನಾವು ನಮಗೆ ಯಾವ ಕ್ಯಾಂಡಿಡೇಟ್ ನಮಗೆ ಸಪೋರ್ಟ್ ಮಾಡ್ತಿಲ್ಲ. ನಮಗೆ ಟೈಮಿಗೆ ಬರಲ್ಲ, ಏನಾನ ಗಲಾಟೆ ಗದ್ದಲಾದ್ರೆ ಬರಲ್ಲ, ಟೈಮಿಗೆ ಯಾರು ಬರಲ್ಲ. SDPI ಒಂದು ಒಳ್ಳೆ ಟೀಮು, ಅಂದ್ರೆ ಎಲ್ಲರಿಗೂ ಲೀಡರ್ ಮಾಡ್ತಾರೆ, ಅವ್ರಾಗಿ ಎಲ್ಲರೂ ಬರ್ಬಿಡಿ ಅಂತ ಇದ್ ಮಾಡ್ತಾರೆ ಸರ್. ಸರ್, ನಮಸ್ತೆ. ನಮಸ್ತೆ ಸರ್. ಸರ್, ತಮ್ಮ ಹೆಸರು? ಸರ್, ಮಂಜುನಾಥ್ ಅಂತ. ಸರ್, ಈಗ ಹಿರಿಯೂರು ಕ್ಷೇತ್ರದಲ್ಲಿ ಉಪಚುನಾವಣೆ ನಡೀತಾ ಇದೆ. ಸೊ ಈಗ ನಿಮ್ಮ ಒಲವು ಯಾವ ಪಕ್ಷಕ್ಕೆ ಇದೆ? ಸರ್, ಇಲ್ಲಿ ಎಲ್ಲಾ ಪಕ್ಷದವರು ಇದ್ದಾರೆ. JDS BJP ಮೈತ್ರಿ ಆಗೋ ಚಾನ್ಸ್ ಇದೆ. ಸುಧಾಕರ್ ಅವರು ನಿಧನರಾಗಿದ್ದಾರೆ. ಅವರು ಮಗ ಈಗ ಏನೋ ಬರ್ತೀನಿ ಅಂತ ಹೇಳ್ತಿದ್ದಾರೆ. ರೀ, ಹುಡುಗರೆಲ್ಲ ಹುಡುಗರು ಏನ್ ಕೆಲಸ ಮಾಡಕ್ ಸಾಧ್ಯ ರೀ ಅಲ್ವಾ? ಏನ್ ಕೆಲಸ ಮಾಡಕ್ ಸಾಧ್ಯ? ಅವ್ರಿಗೆ ಅನುಭವ ಇರಬೇಕು. ಸುಮ್ಕೆ ರಾಜಕೀಯ ಅಂತ ಹೇಳ್ಬಿಟ್ಟು ಚಿಕ್ಕ ಹುಡುಗರನ್ನೆಲ್ಲ ಕರ್ಕೊಬಂದು ದುಡ್ಡಿದೆ ಗೆಲ್ಲಿಸ್ಬೋದು ಅಂತ ಹೇಳಿದ್ರೆ ಅಮಾಯಕರಿಗೆಲ್ಲ ಬಹಳ ತೊಂದರೆ ಆಗುತ್ತೆ. ಮೇಡಮ್, ನಮಸ್ತೆ. ನಮಸ್ತೆ ಸರ್. ಯಾವ ಊರು ನಿಮ್ದು? ನಮ್ದು ತವಂದಿ. ನೀರಿಂದ ಈಗ 6 ತಿಂಗಳು ಸಖತ್ ಹಿಂಸೆ ಮೇಡಮ್ ಅವರೇ. ಸರ್, ಕೊಂಡ್ಕೊಂಡ್ ತಿಂದು ಸಾಕಾಗೈತಿ ನೀರಾಲೆ. ಯಾಕೆ ನೀರ್ ಸಿಗ್ತಾ ಇಲ್ಲ ಆ ಕಡೆ? ಇಲ್ವೇ ಇಲ್ಲ ಸರ್, ನೀರ್ ಇಲ್ವೇ ಇಲ್ಲ, ಬರೀ ಟ್ಯಾಂಕರ್ನ ಹೊಡ್ಸಿರೋದೇ ನಾವು. ಈಗ ಅಧಿಕಾರಿ ನೀರಿನ ಸಂಬಂಧ ಬಗ್ಗೆ ನೀವು ಅಧಿಕಾರಿಗಳು ಮಾತಾಡಿದ್ದೀರಾ? ಮಾತಾಡಿದ್ವಿ ಸರ್, ಹೋಗಿದ್ವಿ, ಎಲ್ಲ ತಾಲೂಕ್ ಆಫೀಸ್ಗೆಲ್ಲ ಹೋಗಿದ್ವಿ. ನಮಗೆ ನೀರಿಂದ ಯಾರು ಇದನ್ನ ಏನೇ ಮಾಡಿಲ್ಲ, ಹೆಲ್ಪ್ ಮಾಡೇ ಇಲ್ಲ. ಮತ್ತೆ ಈಗ ನಿಮ್ಮ ಕ್ಷೇತ್ರದಲ್ಲಿ ಈಗ ಉಪಚುನಾವಣೆ ಇದೆ ಅಲ್ಲ, ಸೊ ಇದ್ರ ಬಗ್ಗೆ ನಾವು ನೀರಿನ ಬಗ್ಗೆ ಏನಾದ್ರು ಮಾತಾಡಿದ್ದೀರಾ? ಗ್ರಾಮ ಪಂಚಾಯತ್ಗೆ ಎಲ್ಲ ಹೋಗಿದ್ವಿ ಸರ್, ಬಂದು ಒಂದ್ ದಿವಸ ಎಲ್ಲ ಊರ್ನಾರೆಲ್ಲ ಬಂದಿದ್ವಿ. ನಮ್ಗೇನು ಹೆಲ್ಪೇ ಮಾಡಿಲ್ಲ. ನಾವ್ ಈಗಲೂ ಟ್ಯಾಂಕರ್ನಾಗೆ ನೀರ್ ತಂದು ಕುಡಿತಾ ಇರೋದು. ಎಲ್ಲರೂ ಓಟ್ ಕೊಡ್ತಾರೆ, ಪ್ರತಿಯೊಂದು ನೀರಿನ ನಮಗೆ ಮೇನು. ನಮ್ ಇಡೀ ಊರ್ನಾಗೆ ಎಲ್ಲರೂ ಓಟ್ ಕೊಡ್ತಾರೆ. ನೀವ್ ಹೇಳ್ತಾ ಇರೋದು ನೀರು ಯಾರು ನಮ್ಗೆ ವ್ಯವಸ್ಥೆ ಮಾಡ್ಕೊಡ್ತೀರಾ ಅಂತವರಿಗೆ ತಾವು ಮತವನ್ನು ಕೊಡ್ತೀರಾ? ಅವ್ರ ಪಕ್ಷದ ಅಭ್ಯರ್ಥಿ ಆಗ್ಲಿ ಯಾರೇ ಆಗಿರ್ಲಿ ನಮಗೆ ನೀರ್ ಬೇಕು ಸರ್ ಫಸ್ಟ್, ಅಷ್ಟೇ ಸರ್. ಹಂಗ್ ಮಾಡ್ರಿ.